ಹಾಯ್ ಫ್ರೆಂಡ್ಸ್, ಪ್ರತಿದಿನದ ಹಾಗೆ ಇವತ್ತಿನ ದಿನ ಕೂಡ ನಾನು ರೆಗ್ಯುಲರ್ ಥರ ಪ್ರತಿ ದಿವಸ ಸ್ನಾನ ಮಾಡಿ ಪೂಜೆ ಮಾಡಿ ದಿನವನ್ನು ಸ್ಟಾರ್ಟ್ ಮಾಡಿದೆ. ಸಾರಿ ಫಾರ್ ದಟ್ ಫ್ರೆಂಡ್ಸ್. ಇದು ಕ್ಯೂಟ್ ಆಗಿರೋ ನನ್ನ ಮಗನ ವಾಯ್ಸ್, ಅದನ್ನು ಡಿಲೀಟ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ, ಅದಕ್ಕೆ ಅದನ್ನು ಹಾಗೆ ಬಿಟ್ಟೆ ನಾನು. ಸೊ ಪ್ರತಿ ದಿವಸದ ಹಾಗೆ ನಾನು ಎವ್ರಿಡೇ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತೀನಿ. ಅಂದರೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಕಿಚನ್ಗೆ ಹೋಗ್ತೀನಿ. ನನ್ನ ಮಗನಿಗೆ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ. ಆ ಕ್ಲಿಪ್ಪಿಂಗ್ ಕೂಡ ಇದೆ, ವೀಡಿಯೋಸ್ ಕೂಡ ಇದೆ. ಅದನ್ನು ಏನಕ್ಕೂ ಗೊತ್ತಿಲ್ಲ. ಈ ನಡುವೆ ನನಗಂತೂ ವೀಡಿಯೋ ಶೂಟ್ ಮಾಡ್ತೀನಿ, ಎಡಿಟ್ ಮಾಡೋದಕ್ಕೆ ಟೈಮ್ ಏನಕ್ಕೆ ಸಿಗ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಸೊ ಟೈಮ್ ಸಿಕ್ಕಿಲ್ಲ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಿಕ್ಕದಾಗಿರೋವಂಥ ಪೂರೀಸ್ ಮಾಡಿದ್ದೀನಿ. ಆ್ಯಂಡ್ ತುಪ್ಪದಲ್ಲಿ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ಸ್ನ ಗೋಡಂಬಿನ ಫ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಮಗನಿಗೆ ಕೇಸರಿ ಬಾತ್ ಇದು ತುಂಬ ಇಷ್ಟ. ಸೊ ಕೇಸರಿ ಬಾತ್ ಮಾಡಿಬಿಟ್ಟು ನಾನು ಅದನ್ನು, ಕೇಸರಿ ಬಾತ್ ಅಂದರೆ ವೈಟ್ ಕೇಸರಿ ಬಾತ್, ಅದನ್ನು ನಾನು ಚಿಕ್ಕ ಉಂಡೆಗಳ ರೀತಿಲಿ ಇಡ್ತೀನಿ, ಅವನಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಡೇಟ್ಸ್ ಆ್ಯಂಡ್ ತುಪ್ಪದಲ್ಲಿ ಹುರಿದಿರೋವಂಥ ಕ್ಯಾಶ್ಯೂ ನಟ್ ಇಟ್ಟೆ. ಅವನಿಗೆ ಸ್ನ್ಯಾಕ್ಸ್ ಇರುತ್ತೆ, 2 ಟೈಮ್ಸ್ ಸ್ನ್ಯಾಕ್ಸ್, 1 ಬ್ರೇಕ್ಫಾಸ್ಟ್ ಇರುತ್ತೆ ಆ್ಯಂಡ್ 1 ಲಂಚ್. ಲಂಚಿಗೆ ನಾನು ಪೂರಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂದರೆ ಈವ್ನಿಂಗ್ ಸ್ನ್ಯಾಕಿಗೆ ನಾನು ಒಂದು ಬರ್ಗರ್ ರೀತಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇಷ್ಟು ನನ್ನ ಮಗನಿಗೆ ಪ್ರತಿ ದಿವಸ ನಾನು ಇದನ್ನೇ 4 ಐಟಮ್ಸ್ ರೆಡಿ ಮಾಡಿ ಇಡಬೇಕಾಗುತ್ತೆ. ಕೇಕ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ವಾಫಲ್ಸ್ ಏನು ಕಳಿಸ್ಬೇಡಿ ಅಂತ ಸ್ಕೂಲಲ್ಲಿ ಹೇಳಿದ್ದಾರೆ. ಸೊ ಒಂದಿನ ಫ್ರೂಟ್ಸ್ ಕಳಿಸ್ತೀನಿ, ಒಂದಿನ ಹೀಗೆ ಏನಾದರೂ ಕಳಿಸ್ತಾನೆ ಇರ್ತೀನಿ. ಇದು ಬ್ಯಾಗ್ ಇದೆಯಲ್ಲ, ನಾನು ಲಿಂಕ್ ಹಾಕ್ತೀನಿ ನಿಮಗೆ. ತುಂಬ ಸಖತ್ತಾಗಿದೆ ಈ ಬ್ಯಾಗ್, ತುಂಬ ದೊಡ್ಡದಾಗೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸೊ ಇದೆಲ್ಲವೂ ಇದರಲ್ಲೇ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಅರ್ಜೆಂಟಾಗಿ ರೆಡಿಯಾಗಿ ನಾವು ಹೊರಡಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಲೈಟಾಗಿ ಮೇಕಪ್ ಮಾಡಿಕೊಂಡೆ. ಆ್ಯಂಡ್ ನಾನು ನನ್ನ ಮಗನಿಗೆ ಸ್ಕೂಲಿಗೆ ಬಿಡೋದಕ್ಕೆ ಅವನಿಗೆ ಸ್ವಲ್ಪ ಆನ್ ದ ವೇನೇ ಅವನಿಗೆ ಹಾಲು ಕುಡಿಸ್ತೀನಿ. ಅವನು ಮನೇಲಿ ಹಾಲು ಕುಡಿಯೋದಿಲ್ಲ, ಯಾಕಂದರೆ ಬೆಳಗ್ಗೆನೇ ಹೊರಡಬೇಕು 7 o'clock ಸ್ಕೂಲಿಗೆ ಅವನಿಗೆ ಬಿಡೋದಕ್ಕೆ. दीदी को लिखवाना ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಈಗ ಆಯುನ ನಾವು ಸ್ಕೂಲಿಗೆ ಡ್ರಾಪ್ ಮಾಡಿದ್ದೀವಿ. ಇವತ್ತು ಯಾಕೋ ಸ್ವಲ್ಪ ಅಳ್ತಿದ್ದ. ಮೊನ್ನೆ ಸ್ವಲ್ಪ ಚೆನ್ನಾಗೇ ಹೋದ ಅವನು. ಇವತ್ತು ಸ್ವಲ್ಪ ಅಂದರೆ ಅಷ್ಟು ನಂಗೆ ಮೈಂಡ್ ಇರಲಿಲ್ಲ, ಅವರಿಗೆ ಮನಸ್ಸಿರಲಿಲ್ಲ ಹೋಗೋದಕ್ಕೆ. ಬಟ್ ಕ್ಲಾಸ್ ರೂಮ್ ಒಳಗಡೆ ಅಲೋ ಮಾಡಿದ್ರು ಇವತ್ತು. ಅಲ್ಲಿವರೆಗೂ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಬಂದ್ವಿ. ಆಮೇಲೆ ಅವ್ನು ಹ್ಯಾಪಿಲಿ ಹೋದ ಅಲ್ಲಿ. ಈಗ ಫಸ್ಟಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತಾರೆ ಅವರಿಗೆ. ಸೊ ವಿ ಆರ್ ಗೋಯಿಂಗ್ ಆನ್ ಅ ಡೇಟ್ ಆಫ್ಟರ್ 4.5 years. ಹೊರಗಡೆ ಯಾವತ್ತೂ ಇಬ್ರು ಹಿಂಗೆ ಹೋಗೇ ಇಲ್ಲ ನಾವು, ಯಾಕಂದ್ರೆ ಕೋವಿಡ್ ಎಲ್ಲ ಬಂದ್ಬಿಡ್ತು. ಮದ್ವೆಗೂ ಮುಂಚೆನೂ ನಾವು ಮೀಟ್ ಮಾಡಿದ್ದು ಈ ಥರ ಇಲ್ಲ, ಜಸ್ಟ್ ಒಂದ್ಸಲ ಮೀಟ್ ಮಾಡಿದ್ವಿ ಅಷ್ಟೇ. ಸೊ ಈ ದಿನಕ್ಕೋಸ್ಕರ ನಾನು 3 months ವೇಟ್ ಮಾಡ್ತಿದ್ದೆ. ಯಾಕಂದ್ರೆ ಆಯುನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾವು ಸ್ವಲ್ಪ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಇವತ್ತು ಆ್ಯಕ್ಚುಲಿ ಮೂವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನೇನಾಗುತ್ತೆ ಅಂತ 1 by 1 ಹೇಳ್ತಾ ಹೋಗ್ತೀನಿ. ಸೊ ಟುಡೇ ಈಸ್ ಅವರ್ ಮೂವಿ ಡೇಟ್. ಮೂವಿ ಡೇಟ್ ವಿತ್ ಮೈ ಬಾಯ್ ಫ್ರೆಂಡ್. ಹಸ್ಬೆಂಡ್ ಬಾಯ್ ಫ್ರೆಂಡ್. ಯಾಕಂದ್ರೆ ನಾನು ಇವಾಗ ಬಾಯ್ ಫ್ರೆಂಡ್ ಥರನೇ ಅಂದ್ಕೋತೀನಿ. ಯಾಕಂದ್ರೆ ಎಸ್, ಅಫ್ಕೋರ್ಸ್ ಈಸ್ ಮೈ ಹಸ್ಬೆಂಡ್. ಯಾಕೆ ಅಂದರೆ ನಾವು ಮದುವೆಗೂ ಮುಂಚೆನೂ ಮೂವಿ ಈ ಥರ ಯಾವತ್ತೂ ಎಲ್ಲೂ ತಿರುಗಾಡಿಲ್ಲ, ಹೋಗಿಲ್ಲ, ಏನೂ ಮಾಡಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಮೂವಿ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಕುಚ್ ಮಾಂಟೆಸರಿ ಸ್ಕೂಲ್. ಸೊ ಬನ್ನಿ ಇವತ್ತೇನೇನಾಗುತ್ತೆ ಅಂತ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ನಾವೀಗ ಮಾಲಿಗೆ ಬಂದಿದ್ದೀವಿ. ಸೊ ಮುಂದೆ ನೋಡ್ತಾ ಹೋಗಿ. ಹಾತ್ ಪಗ್ನೆ ಪಕಡೋಗೆ
PVR ಹತ್ರ ಹೋಗ್ಬಿಟ್ಟು ಸುಮ್ಮನೆ ಹೀಗೆ ನೋಡ್ಕೊಂಡು ಬಂದ್ವಿ ಯಾವಾಗ ಇದೆ ಅಂತ. ಯಾಕಂದ್ರೆ ನಾವು ಪ್ರೀವಿಯಸ್ ಆಗಿ ಮುಂಚೆ ನಾವು ಬುಕ್ ಮಾಡಿರಲಿಲ್ಲ. ಸೊ ಟೈಮಿಂಗ್ ಎಲ್ಲ ನೋಡಿಕೊಂಡು ಬುಕ್ ಮಾಡಿದ್ವಿ, ಅಲ್ಲೇ ಟಿಕೆಟ್ ಬುಕ್ ಮಾಡಿದ್ವಿ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ತುಂಬ ಹಸಿವಾಗಿತ್ತು. ಸೊ ನನಗೆ ಸ್ಟಾರ್ಬಕ್ಸ್ ತುಂಬ ಇಷ್ಟ. ಸ್ಟಾರ್ಬಕ್ಸಿಗೆ ಹೋಗಿದ್ವಿ. ಅಲ್ಲಿ ನನಗೆ ಹಾಟ್ ಚಾಕ್ಲೇಟ್ ಅಥವಾ ಡಬಲ್ ಚಾಕ್ಲೇಟ್ ಈ ರೀತಿ ತೊಗೋತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಟ್ರಫಲ್ ಕೇಕ್ ಆ್ಯಂಡ್ ಸ್ಯಾಂಡ್ವಿಚ್ ತೊಗೊಂಡ್ವಿ. ಆ್ಯಂಡ್ ಜಾನ್ ಅವರಿಗೋಸ್ಕರ ಕಾಫಿ ತೊಗೊಂಡ್ರು. ನಾನು ಹಾಟ್ ಚಾಕ್ಲೇಟ್ ತೊಗೊಂಡು ಅದನ್ನು ತಿಂದ್ಕೊಂಡು ಹೊಟ್ಟೆ ಪೂಜೆನೂ ಆಯಿತು. ಅದಾದಮೇಲೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಹೀಗೆ ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ PVR ಹತ್ರ ಬಂದ್ವಿ. ಎಂಟ್ರೆನ್ಸ್ ಕೊಟ್ಟರು. ಆ್ಯಂಡ್ ಅಲ್ಲಿಂದ ನಾವು ಪಾಪ್ಕಾರ್ನ್ ತೊಗೋತಾ ಇದ್ವಿ, ಸ್ವಲ್ಪ ಹೀಗೆ ಸ್ನ್ಯಾಕ್ಸ್ ತೊಗೋಣ ಅಂತ. ಈ ಖುಷಿ ನನಗೆ ಏನಕ್ಕೆ ಅಂದರೆ, ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆಲಿ ನಾನು ಮೂವಿಗೆ ಬರ್ತಾ ಇರೋದು. ಆ್ಯಕ್ಚುಲಿ ಮದುವೆ ಆಗಿ 4 years ಆಯಿತು. ಅದಕ್ಕೂ ಮುಂಚೆ ಎಂಗೇಜ್ಮೆಂಟ್. ಸೊ ಆ ಟೈಮಲ್ಲಿ ಯಾವತ್ತೂ ನಾವು ಮೀಟ್ ಹಿಂಗೆ ಆಗಿಲ್ಲ ಆ್ಯಂಡ್ ಮೂವಿಗೆ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಮೂವಿಗೆ ಬಂದಿರೋದು ಹಸ್ಬೆಂಡ್ ಜೊತೆಲಿ. ಆ್ಯಂಡ್ ನಂಗೆ ಖುಷಿ ಅನ್ನಿಸ್ತು. ಅದರಲ್ಲೂ 3D ಮೂವಿಗೆ ಬಂದಿದ್ವಿ. 3D ಮೂವೀಸ್ ನನಗೆ ಇಷ್ಟ ಆಗುತ್ತೆ. ಸೊ ಸ್ಪೆಕ್ಸ್ ಎಲ್ಲ ಕೊಟ್ಟರು 3Dದು. ಅದನ್ನು ತಗೊಂಡು ಸ್ವಲ್ಪ ಅಲ್ಲೇ ಪಾಪ್ಕಾರ್ನ್ ತಿಂತಿದ್ದೆ. ಆಮೇಲೆ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ನಾವು ಬಂದಿದ್ದ ಮೂವಿ ಹೆಸರು ಹೌ ಟು ಟ್ರೈನ್ ಅ ಡ್ರ್ಯಾಗನ್ ಅಂತ, ಇಂಗ್ಲೀಷ್ ಮೂವಿ. ಹೌಸ್ಫುಲ್ ಮೂವಿ ಇತ್ತು ಹಿಂದಿ, ಬಟ್ ಅದು ರಿವ್ಯೂ ಚೆನ್ನಾಗಿರಲಿಲ್ಲ ಅಂತ ಹೋಗಲಿಲ್ಲ. ಕನ್ನಡ ಮೂವಿ ಇರಲಿಲ್ಲ ನಾವು ಹೋಗಿದ್ದ ಟೈಮಿಂಗಿಗೆ. ಸೊ ಅದಕ್ಕೋಸ್ಕರ ಇದೇ ಮೂವಿ ನೋಡಿದ್ವಿ. 3D ಕೂಡ ಇತ್ತು ಅಂತ. ಸೊ ಮೂವಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕನ್ನಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕನ್ನಡ ಮೂವಿನ ಚೂಸ್ ಮಾಡಲಿಲ್ಲ, ಇಂಗ್ಲೀಷ್ ಮೂವಿಗೆ ಹೋದ್ವಿ. So finally we had movie date after many years. So ಈಗ ಹೋಗಿ ಡೈರೆಕ್ಟಾಗಿ ಆಯು ಸ್ಕೂಲಿಗೆ ಹೋಗಿ ಆಯುನ ಪಿಕಪ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಮೋಮೋಸ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಆಯುಗೋಸ್ಕರ, ನಾನ್ ಸ್ಪೈಸಿ ಮೋಮೋಸ್. ಆಮೇಲೆ ಸ್ವಲ್ಪ ಮೋಹಿತ ತೊಗೋಣ ಅಂತ ಮೋಹಿತ ಆರ್ಡರ್ ಮಾಡಿದ್ದೀವಿ. ಅದನ್ನು ತಗೊಂಡು ಸ್ಕೂಲಿಗೆ ಹೋಗೋದು. ನಾವು ಹೋಗುವಾಗ ಮಾರ್ನಿಂಗ್ ಜನನೇ ಇರಲಿಲ್ಲ. ಈಗ ನೋಡಿ ಎಷ್ಟು ಜನ ಇದ್ದಾರೆ ಮಾಲಲ್ಲಿ. ದಿಸ್ ಇಸ್ ವಾವ್. ಅರೆ जान टीवी ऑफ कर दो. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಆ್ಯಂಡ್ ಆಯಿಗೂ ಕೂಡ ನಾನು ಆಯು ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ಆ್ಯಂಡ್ ಅವನಿಗೆ ನಡುವೆ ಈ ಥರದ ಹ್ಯಾಟ್ ತುಂಬ ಇಷ್ಟ ಆಗ್ತಿದೆ ಹಾಕೊಳ್ಳೋದಕ್ಕೆ. ಸೊ ಈ ಥರದ್ದು ಕೊಂಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ಆನ್ಲೈನಲ್ಲಿ ಈ ಥರದ ಹ್ಯಾಟು ತುಂಬ ಎಕ್ಸ್ಪೆನ್ಸಿವ್, 700-750 ಅಂತ. ಸೊ ಹೊರಗಡೆ ಹೋಗಿ ಕೊಂಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇವತ್ತಿನ ನನ್ನ ಬಾಯ್ ಫ್ರೆಂಡ್ ಕಮ್ ಹಸ್ಬೆಂಡ್ ಜೊತೆಲಿ ಫಸ್ಟ್ ಟೈಮ್ ಲೈಫ್ನಲ್ಲಿ ನಾನು ಮೂವಿ ಡೇಟ್ಗೆ ಹೋಗಿರೋದು, ಅಂದರೆ ಮೂವಿಗೆ. ಸೊ ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನು ಆಗೋದು ಬೇಡ, ದೇವ್ರಿ ಎಲ್ಲರೂ ಚೆನ್ನಾಗಿಟ್ಟಿರಲಿ. ಬಟ್ ನಾನು ನನ್ನ ಕಂದಮ್ಮನ ತುಂಬ ಮಿಸ್ ಮಾಡ್ಕೊಂಡೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್. ಸೇ ಬಾಯ್. ಬಾಯ್.
be my. I can't.